ಎಲ್ಲರಿಗೂ ನಮಸ್ಕಾರ. ಇವತ್ತು ಆರೋಗ್ಯಕರವಾದ ಹೆಸರುಬೇಳೆ ಸಾರನ್ನ ಮಾಡಿ ತೋರ್ಸಕತ್ತೀನಿ. ಒಂದೇ ಥರ ತಿಂದು ಬೇಜಾರಾದಾಗ ಸಾರು ಬರೀ ತೊಗರಿಬೇಳೆ ಸಾರು ತಿಂದಾಗ ಬೇಜಾರಾಗುತ್ತೆ. ಹೀಗಾಗಿ ಹೆಸರುಬೇಳೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಮತ್ತು ಈ ಮಳೆ ಒಳಗೆ ಈ ಥರ ಬಿಸಿ ಬಿಸಿ ಸಾರನ್ನ ನಾವು ಕುಡಿನೂಬೋದು. ಸೂಪ್ ಥರನೂ ಇದನ್ನು ನಾವು ಉಪಯೋಗಿಸ್ಕೋಬೋದು. ಅನ್ನದ ಜೋಡಿ ತುಪ್ಪ ಹಾಕ್ಕೊಂಡು ತಿನ್ಬೋದು. ಈಗ ಹೆಂಗೆ ಮಾಡೋದು ತೋರಿಸ್ತೀನಿ. ಭಾಳ ಸಿಂಪಲ್ಲಾಗಿ ಮಾಡಕತ್ತೀನಿ. ಈಗ ಕುಕ್ಕರ್ ತೊಗೊಂಡು ಅರ್ಧ ಬಟ್ಲ ನಾನು ತೊಗರಿಬೇಳೆನ ನೀರು ಹಾಕ್ಕೊಂಡು ಚಲೋ ಹೊತ್ನಾಗಿ ತೊಳ್ತಾ ಇದ್ದೇನೆ ನೋಡ್ಬೋದು. ತೊಳ್ಕೊಂಡು ಆಮೇಲೆ ಮತ್ತೆ ನೀರು ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೋಬೇಕಾಗ್ತೈತಿ. ಒಂದು 4 ಸೀಟಿ ಮಾಡಿಸ್ಬೇಕು. ಇದನ್ನ ಚೆನ್ನಾಗಿ ಬೇಯಬೇಕು ಹೆಸರುಬೇಳೆ. ಮಕ್ಕಳಿಗೆ ಈ ಥರ ನೀವು ಹೆಸರುಬೇಳೆ ಸೂಪ್ ಮಾಡಿ ಕೊಡೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೇದಿದು ನೋಡ್ರಿ. ಈಗ ನಾನು 4 ಸೀಟಿ ಮಾಡಿಸಿಂದ ಈ ಥರ ಚಲೋ ಹೊತ್ನಾಗ ಬೆಂದಿರ್ತಾವು. ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಿದ್ನ. ಕಡ್ಗೋಲಿಂದ ನೀವು ಕಡಿಬೋದು ಇದನ್ನು, ಇಲ್ಲಾಂದ್ರೆ ಸ್ಪೂನಿಂದ ಈ ಥರ ಮಾಡಿದ್ರೂ ಈ ಥರ ಆಗುತ್ತೆ ನೋಡ್ಬೋದು ನೀವು. ಇಷ್ಟಾದ್ರೆ ಸಾಕಾಗ್ತೈತಿ. ಚೆನ್ನಾಗಿ ಬೆಂದೈತಿ ಈಗ ಹೆಸರುಬೇಳೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋಬೇಕಾಗ್ತೈತಿ. ಖಾರ ಇರೋಂಥವು ತೊಗೊಳ್ರಿ. ಖಾರ ಇದ್ರೆ ಭಾಳ ರುಚಿ ಆಗ್ತೈತಿ ನೋಡ್ರಿ. ಈಗ ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾದಿಂದ ಸಾಸಿವೆ ಹಾಕ್ಕೊಳಕತ್ತೀನಿ. ಇದಕ್ಕೆ ಯಾವುದೇ ಮಸಾಲ ನೀವು ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಸಿಂಪಲಾಗಿ ಮಾಡ್ಕೋಬೋದು ರುಚಿಯಾಗಿ. ಈಗ ಸಾಸಿವೆ ಚಟ್ಪಟ್ ಅಂತ ಸಿಡಿಯಾಕತ್ತವು. ಈಗ ನಾನು ಹಸಿರು ಮೆಣಸಿನ್ಕಾಯಿನ ನಾನು 2 ಭಾಗವನ್ನು ಮಾಡಿಕೊಂಡು ಇಟ್ಕೊಂಡೇನಿ. ಒಂದು 7-8 ತೊಗೊಂಡಿನಿ ನಾನು. ಭಾಳ ಖಾರ ಇದ್ದಾವೆ ಇವು. ಈಗ ನಾನು ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಒಂದು ಬೆಳ್ಳುಳ್ಳಿನ ನಾನು ಕಲ್ಲೊಳಗೆ ಜಜ್ಜಿ ಇಟ್ಕೊಂಡಿದ್ದೆ. ಅಂದ್ರೆ ಘಮ ಚೆನ್ನಾಗಿರ್ತೈತಿ ಹಿಂಗೆ ಜಜ್ಜಿ ಹಾಕೋದ್ರಿಂದ. ಸಣ್ಣ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೇನೆ ನಾನೀಗ. ಭಾಳ ಖಾರ ಇರೋಂಥವ ತೊಗೊಳ್ರಿ, ಚೆನ್ನಾಗಿರ್ತೈತಿ ಖಾರವಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಹಾಕ್ಕೋಬೇಕು. ಇದನ್ನು ಮೊದಲು ನಾನು ಈಗ ಫ್ರೈ ಮಾಡ್ಕೊಳಕತ್ತೀನಿ ಎಣ್ಣೆ ಒಳಗೆ. ಬಿಸಿ ಅನ್ನ, ತುಪ್ಪ, ಹಪ್ಪಳ, ಉಪ್ಪಿನಕಾಯಿ ಇದ್ರೆ ಎಷ್ಟು ಸಖತ್ತಾಗಿರ್ತೈತಿ ಈ ಮಳೆ ಒಳಗೆ ನೋಡ್ರಿ. ಈಗ ನಾನು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಹಾಕ್ಕೊಂಡೀನಿ. ಈಗ ಚಲೋ ಹೊತ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮಾಟೊ ತೊಗೊಂಡೀನಿ. ಒಂದು ದೊಡ್ಡ ಟೊಮಾಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ. ಅದನ್ನು ಕೂಡ ಇದರೊಳಗೆ ಹಾಕೋಣೋನು. ಇದಕ್ಕೆ ಖಾರದ ಪೌಡ್ರು ಅವಶ್ಯಕತೆ ಇರೋದಿಲ್ಲ. ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಹೀಗಾಗಿ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಚಲೋ ಇರ್ತೈತಿ. ಹೀಗಾಗಿ ಈಗ ಚಲೋ ಹೊತ್ನಾಗಿ ನಾನು ಬೇಯಿಸ್ಕೊಳಕತ್ತೀನಿ ಟೊಮಾಟೊನ. ಆಮೇಲೆ ಬೇಯಿಸಿದ್ದನ್ನ ಕಡಿದು ಇಟ್ಕೊಂಡಿರ್ತೀವಲ್ಲ ಹೆಸರು ಬೇಳೆನ ಇದಕ್ಕೆ ಸೇರಿಸ್ಕೋಬೇಕು. ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ರಿ. ಬೇಕಂದ್ರೆ ಮತ್ತೆ ಆಮೇಲೆ ಆ್ಯಡ್ ಮಾಡ್ಕೊಳ್ರಿ. ಯಾರೆಲ್ಲ ನೋಡಾಕತ್ತೀರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದಷ್ಟೇ ಅಲ್ಲ, ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮ್ಗೆ ಬಂದು ಮುಟ್ತಾವೆ, ನೀವು ನೋಡ್ಬೋದು. ಈಗ ನಾನು ಚಲೋತ್ನಾಗಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ನೀವು. ಭಾಳ ಸಿಂಪಲಾಗಿ ಮಾಡ್ಕೋಬೋದು ಮತ್ತು ರುಚಿಯಾಗಿ ಮಾಡ್ಕೋಬೋದು. ಇದಕ್ಕೆ ಗರಂ ಮಸಾಲನೂ ಹಾಕೋ ಅವಶ್ಯಕತೆ ಇರೋದಿಲ್ಲ. ಸಿಂಪಲಾಗಿ ಇಷ್ಟ ಸಾಕು. ಈಗ ನಾನು ಬೇಳೆನ ಹಾಕ್ಕೊಳೋನು ಚಲೋತ್ನಾಗಿ. ಈಗ ಬೆಂದೈತಿ ನೋಡ್ಬೋದು. ಇದಕ್ಕೆ ನೀರು ಹಾಕ್ಕೊಂಡು ಕುಕ್ಕರ್ನಾಗ ಇನ್ನೊಂದು ಸ್ವಲ್ಪ ನೀರು ಮಾಡ್ಕೋಬೇಕು. ನಿಮ್ಗೆ ಏನಾದರೂ ರೊಟ್ಟಿ ಒಳಗೆ ತಿನ್ಬೇಕಾದ್ರೆ ಇಷ್ಟ ಆದ್ರೆ ಸಾಕು, ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇದು ಸಾರು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡೋದಲ್ಲ, ಹೀಗಾಗಿ ಸ್ವಲ್ಪ ನೀರು ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಸರಿ ಮಾಡ್ಕೋಬೇಕು. ಅತಿ ನೀರನೂ ಇರಬಾರ್ದು, ಅತಿ ಗಟ್ಟೆನೂ ಇರಬಾರ್ದು, ಮೀಡಿಯಮ್ ಅದಕ್ಕೆ ನೋಡ್ರಿ ಈ ಥರ ಇರಬೇಕು. ಇದು ನೋಡ್ರಿ ಎಷ್ಟು ಸೂಪರ್ ಆಗೈತಿ. ಭಾಳ ಮಸ್ತ್ ಆಗ್ತೈತಿ ರೀ ಇದು ಟೇಸ್ಟು. ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗೈತಿ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಲೋತ್ನಾಗ ಕುದಿಸ್ಬೇಕಿದ್ನ ಒಂದು 5 ನಿಮಿಷ. ಚೆನ್ನಾಗಿ ಕುದ್ದ ಮೇಲೆ ಆಮೇಲೆ ರೆಡಿ ಆಗ್ತೈತಿ ಸಾರು. ಬಿಸಿ ಸಾರು, ಅನ್ನ, ತುಪ್ಪ ಸಖತ್ತಾಗಿರ್ತೈತಿ ನೋಡ್ರಿ. ಈಗ ಕುದಿಯಾಕತ್ತೈತಿ. ಈ ಥರ ಕುದಿಬೇಕು. ಇನ್ನೂ ಒಂದು 5 ನಿಮಿಷ ಚಲೋತ್ನಾಗ ಕುದಿಬೇಕು ರೀ ಇದು. ಎಷ್ಟು ಕುದೀತೈತಲ್ಲ ಅಷ್ಟು ರುಚಿ ಬರ್ತೈತೆ ಸಾರು ನೋಡ್ರಿ. ಈ ಥರ 5 ನಿಮಿಷ ಚಲೋತ್ನಾಗ ಕುದಿಬೇಕದು. ಅಂದ್ರೆ ಟೇಸ್ಟ್ ಸೂಪರಾಗಿರ್ತೈತಿ. 5 ನಿಮಿಷ ಕೂದಾದ್ಮೇಲೆ ನಾನೀಗ ಸರ್ವಿಂಗ್ ಬೌಲ್ನಾಗ ಹಾಕೇನಿ ನೋಡ್ರಿ. ಒಂದು ಸಾರಿ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ನಮಸ್ಕಾರ ರೀ.